ಕರ್ತನ ಸಂದೇಶವನ್ನು ಆಲಿಸಲು ನಿಮ್ಮೆಲ್ಲರಿಗೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಮನುಷ್ಯ ಭೂಮಿಯ ಮೇಲೆ ಬಹುಕಾಲ ಬದುಕಬೇಕಾದರೆ ಮಾಡಬೇಕಾಗಿರುವ 2 ಕಾರ್ಯದ ಕುರಿತು ಈಗಾಗಲೇ ಧ್ಯಾನಿಸಿದ್ದೇವೆ. ಮುಂದುವರಿಸಿ ನಾವು ಈ ದಿನ ಮನುಷ್ಯ ಭೂಮಿಯ ಮೇಲೆ ಬಹುದಿವಸ ಬದುಕಬೇಕಾದರೆ ಮಾಡಬೇಕಾದ ಕಾರ್ಯಗಳ ಕುರಿತಾಗಿ ಮುಂದುವರಿಸಿ ನಾವು ಕಲೀಲಿಕ್ಕಿದ್ದೇವೆ. ಮೊದಲನೇ ವಿಷಯ, ದೇವರಿಗೆ ಭಯಪಡುವುದು. ಭೂಮಿ ಮೇಲೆ ಬಹುಕಾಲ ನಾವು ಬದುಕಬೇಕಾದರೆ ದೇವರಿಗೆ ಭಯಪಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳುತ್ತೆ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ ಎಂಬುದಾಗಿ. ಅಂದರೆ ದೇವರಿಗೆ ಭಯಪಡ್ತಕ್ಕಂಥವರ ದಿನಗಳು ವೃದ್ಧಿ ಆಗ್ತದೆ, ದುಷ್ಟರು ಬೇಗನೆ ಈ ಭೂಮಿಯಿಂದ ಗತಿಸಿ ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ದೇವರಿಗೆ ಭಯಪಡೋದಾದರೆ ನಮ್ಮ ದಿನಗಳು ವೃದ್ಧಿ ಆಗ್ತದೆ, ನಾವು ಭೂಮಿಯಲ್ಲಿ ಬಹುಕಾಲ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದೇವರ ಭಯದಿಂದ ಕೂಡಿದವರಾಗಿ ಬದುಕೋದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರ ಭಯ ಅಂದರೆ ಏನು ಎಂಬುದಾಗಿ ನಾವು ನೋಡುವಾಗ, ನೀತಿಗೆ ವಿರುದ್ಧವಾದ ಕಾರ್ಯಗಳನ್ನು ನಾವು ಮಾಡಲು ಮುಂದಾದಾಗ ದೇವರು ನನ್ನನ್ನು ನೋಡುತ್ತಿದ್ದಾನೆ, ನಾನು ಇದನ್ನು ಮಾಡುವುದು ತಪ್ಪು ಎಂಬ ಮನವರಿಕೆ ಆಗುವುದೇ ದೇವರ ಭಯ. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ದೇವರ ಭಯ. ಹಾಗಾದರೆ ದೇವರ ಆಜ್ಞೆಗಳು ಯಾವುದು ಎಂಬುದನ್ನು ನೋಡುವಾಗ ಮುಖ್ಯವಾಗಿ ಬೈಬಲಲ್ಲಿ 2 ಆಜ್ಞೆಗಳನ್ನು ನೋಡುತ್ತೇವೆ. ಒಂದು, ನಮ್ಮ ದೇವರನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬತಕ್ಕಂಥ ಆಜ್ಞೆ, ಹಾಗೂ 2ನೇ ಆಜ್ಞೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸಬೇಕೆಂಬ ಆಜ್ಞೆ. ಇವುಗಳನ್ನ ಕೈಕೊಂಡು ನಡೀತಕ್ಕಂಥದ್ದು ದೇವರ ಭಯ. ಒಂದು ವೇಳೆ ನಾವು ನಮ್ಮ ನೆರೆಯವರನ್ನ ಪ್ರೀತಿಸ್ತಾ ಇಲ್ಲ ಎಂಬುದಾಗಿ ಹೇಳೋದಾದರೆ ನಮ್ಮಲ್ಲಿ ದೇವರ ಭಯ ಇಲ್ಲ ಎಂಬುದಾಗಿ ಅರ್ಥ. ದೇವರನ್ನು ನಾವು ಪ್ರೀತಿಸ್ತಾ ಇಲ್ಲ ಸರಿಯಾಗಿ ಎಂಬುದಾದರೆ ನಮಗೆ ದೇವರ ಭಯ ಇಲ್ಲ ಎಂಬುದಾಗಿ ಅದರ ಅರ್ಥ. ಅದರಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯೋದ್ರ ಮೂಲಕವಾಗಿ ನಾವು ನಮ್ಮ ದಿನಗಳನ್ನು ವೃದ್ಧಿಪಡಿಸಿಕೊಳ್ಳಬಹುದಾಗಿದೆ. ಇನ್ನು ಮುಂದುವರಿಸಿ 4ನೇ ವಿಷಯವನ್ನು ನಾವು ನೋಡುವಾಗ, ದೇವರ ಮಾತುಗಳಿಗೆ ವಿಧೇಯರಾಗೋದ್ರ ಮೂಲಕ ನಾವು ಪೂರ್ಣ ಆಯುಷ್ಯವನ್ನು ಹೊಂದಬಹುದು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 20ನೇ ವಚನದಿಂದ 22 ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಅವುಗಳನ್ನು ಹೊಂದುವವನಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಅಂದರೆ ದೇವರ ಮಾತುಗಳನ್ನು ಆಲಿಸುವುದು, ಕಿವಿಗೊಡುವುದು ನಮ್ಮ ದಿವಸಗಳನ್ನು ವೃದ್ಧಿಗೊಳಿಸ್ತದೆ ಎಂಬುದಾಗಿ, ಅಂದರೆ ದೇವರ ಮಾತುಗಳಿಗೆ ನಾವು ವಿಧೇಯರಾಗಬೇಕು ಎಂಬುದಾಗಿ ಈ ವಚನದ ಒಂದು ಸಾರಾಂಶ ಆಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗೋದ್ರ ಮೂಲಕ ನಮ್ಮ ಆಯುಷ್ಯವನ್ನು ನಾವು ವೃದ್ಧಿಪಡಿಸಿಕೊಳ್ಳಬಹುದು ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೇವೆ. ಅದರಿಂದ ನಾವು ಭೂಮಿ ಮೇಲೆ ಬಹುಕಾಲ ಬದುಕಬೇಕಾದರೆ ದೇವರ ಮಾತುಗಳಿಗೆ ವಿಧೇಯರಾಗ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದೆ. ಇನ್ನು 5ನೇದಾಗಿ ನಮ್ಮ ಆಯುಷ್ಯ ವೃದ್ಧಿಪಡಿಸಿಕೊಳ್ಳಲಿಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಶಾಂತ ಗುಣವು ನಮ್ಮ ಆಯುಷನ್ನು ವೃದ್ಧಿಪಡಿಸ್ತದೆ ಎಂಬುದಾಗಿ ಜ್ಞಾನೋಕ್ತಿ 14ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ ವಚನ 30. ಶಾಂತ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯ. ಶಾಂತ ಗುಣವು ನಮ್ಮ ಆಯುಷ್ಯನ್ನು ವೃದ್ಧಿಪಡಿಸ್ತಕ್ಕಂಥದ್ದಾಗಿದೆ, ಕ್ರೋಧವು ನಮ್ಮ ಆಯುಷ್ಯನ್ನು ಕಡಿಮೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಮ್ಮಲ್ಲಿ ಕ್ರೋಧ, ದ್ವೇಷ, ಅಸೂಯೆ, ಕಲಹ ಇರುವಾಗ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳುಂಟಾಗಿ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತೇವೆ. ಆ ಮೂಲಕವಾಗಿ ಲೋಕವನ್ನು ಬೇಗನೆ ನಾವು ಮುಗಿಸ್ಲಿಕ್ಕೆ ಅದು ನಡೆಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಶಾಂತವಾಗಿರುವಾಗ ನಮ್ಮ ಆಯುಷ್ಯ ವೃದ್ಧಿಗೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಶಾಂತ ಗುಣವು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ತದೆ, ನಮ್ಮ ಸರ್ವ ಇಂದ್ರಿಯಗಳು ಸರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಅದು ಸಹಕರಿಸ್ತದೆ ಎಂಬುದಾಗಿ ನಾವು ನೋಡ್ತೇವೆ. ವೈಜ್ಞಾನಿಕವಾಗಿ ನೋಡುವಾಗ ನಾವು ಕೋಪ ಮಾಡಿಕೊಳ್ಳುವಾಗ, ಕ್ರೋಧಗಳನ್ನು ಮಾಡಿಕೊಳ್ಳುವಾಗ ನಮ್ಮ ದೇಹದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳಲ್ಲಿ ಏರುಪೇರಾಗಿ ರಕ್ತದೊತ್ತಡ, ಹೀಗೆ ಅನೇಕ ವಿಧವಾದ ಮಧುಮೇಹ ಕಾಯಿಲೆ, ಅನೇಕ ರೋಗಗಳಿಗೆ ತುತ್ತಾಗುವಂಥ ಅವಕಾಶಗಳಿದೆ. ಅದರಿಂದ
ಕ್ರೋಧವನ್ನು ಬಿಟ್ಟು ಅಶಾಂತಿಯನ್ನು ಬಿಟ್ಟು ನಾವು ಶಾಂತಿ ಕಡೆಗೆ ತಿರುಗಿಕೊಳ್ಳೋದಾದರೆ ನಾವು ಪೂರ್ಣಾಯುಷ್ಯವನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಶಾಂತ ಗುಣವು ಏನು ಮಾಡ್ತದೆ, ನಮ್ಮ ಆಯುಷ್ಯವನ್ನು ಅದು ವೃದ್ಧಿಪಡಿಸ್ತಕ್ಕಂಥದ್ದಾಗಿದೆ. ಇವತ್ತು ನಾನು ನೀವುಗಳು ಶಾಂತ ರೀತಿಯಿಂದ ಇರೋದ್ರ ಮೂಲಕ ನಮ್ಮ ಆಯುಷ್ಯವನ್ನು ವೃದ್ಧಿಪಡಿಸಿಕೊಳ್ಳಲಿಕ್ಕೆ ದಿವ್ಯ ಔಷಧಿಯನ್ನು ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಕೇಳಿರ್ತಕ್ಕಂಥ ಈ ವಾಕ್ಯಗಳಿಗೆ ನಾವು ಒಳಗಾಗೋಣ. ಆ ಮೂಲಕವಾಗಿ ಭೂಮಿ ಮೇಲೆ ಇನ್ನೂ ಹೆಚ್ಚಿನ ಕಾಲ ನಾವು ಬದುಕಲಿಕ್ಕಾಗುವಂತೆ ದೇವರು ನಮಗೆ ಆಶೀರ್ವಾದ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಈ ಪ್ರೇಯರನ್ನು ಆಶೀರ್ವಾದ ಮಾಡು. ಇವುಗಳನ್ನು ಕೈಕೊಂಡು ನಡೆದ್ರ ಮೂಲಕವಾಗಿ ಪೂರ್ಣಾಯುಷ್ಯ ಈ ಭೂಮಿಯಲ್ಲಿ ಬದುಕಲಿಕ್ಕಾಗುವಂತೆ ನಮಗೊಬ್ಬರಿಗೆ ಸಹಾಯ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್.